ಮಾಡಾಯ್ತು, ನಾನು ಫಿಲ್ಮ್ ಮಾಡಾಯ್ತು, ಸೆನ್ಸಾರ್ ಮಾಡಾಯ್ತು, ಅದನ್ನ ಅವ್ರಿಗೆ ಕೊಟ್ಟಾಯ್ತು. ಫಿಲ್ಮ್ ರಿಲೀಸ್ ಆಗಿಲ್ಲ ಅಷ್ಟೇ. ಅದು ಕನ್ನಡದಲ್ಲೂ ಮಾಡಿದ್ದೀನಿ, ತೆಲುಗು ನಾನೇ ಡೈರೆಕ್ಟ್ ಮಾಡಿದ್ದೀನಿ. ಬಟ್ ಕಾರಣಾಂತರಗಳಿಂದ ಅದೆಲ್ಲ ಆಗುತ್ತೆ ಸಿನಿಮಾದಲ್ಲಿ. ಅದು ಏನಾಗಿದೆ ನಂಗೆ ಗೊತ್ತಿಲ್ಲ. ನನ್ನ ಕೆಲಸ ಅಂತೂ ಮುಗಿದಿದೆ. ಅಂಡ್ ಬಹಳ ಚೆನ್ನಾಗಿ ಬಂದಿದೆ ಪಿಕ್ಚರ್, 2 ಪಿಕ್ಚರ್. ಇಲ್ಲ, ನಾವು ನಂಬ್ತೀವಿ ಬಿಡೋದು ಒಂದು ಕುತೂಹಲ ಅಂತೂ ಇದೆ ಸರ್, ನನಗೂ ಇದೆ. ಅದು ಈ ಥರ ಜೀವನದಲ್ಲಿ ಎಲ್ಲೂ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ. ಫಸ್ಟ್ ಆಫ್ ಆಲ್ ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡಿ. ನಾವು ಏನೇನೋ ಪ್ಲ್ಯಾನ್ ಮಾಡ್ತೀವಿ, ಅದೆಲ್ಲವೂ ಜೀವನ ಅದೆಲ್ಲ ರಜಾ, ಇನ್ನೊಂದಿದೆ ಅಂತ ಏನೋ ನಡೆಯುತ್ತೆ, ಅದೊಂದು. ಸೊ ಕೆಲವು ವಿಷಯಗಳು ನಾವು ಏನೇ ಮಾಡಿದ್ರೆ ಯಾಕೆ ಹಿಂಗೆ ಉಲ್ಟಾ ಆಗುತ್ತೆ ಅಂತ. ಸೊ ಏನೋ ಒಂದು ನಮ್ಗೆ ಗೊತ್ತಿಲ್ಲದೆ ಏನೋ ಇದೆ, ಅದು ನೀವು ಏನು ಬೇಕಾದ್ರೆ ಕರೀರಿ. ಆ ಥರ ಒಂದು ರಹಸ್ಯ ಇದೆ ಜೀವನದಲ್ಲೇ, ಒಂದು ರಹಸ್ಯ ಇದೆ. ಆ ಥರ ಒಂದು ರಹಸ್ಯ ಅಷ್ಟೇ ಅದು. ಹಾಗಾಗಿ ಅದೇ ನಮ್ಗೆಲ್ರಿಗೂ ಇಂಟ್ರೆಸ್ಟ್ ಇರೋದೇ ಅದೇ ಸರ್. ಅದೇ ಭೈರಾದೇವಿಯ ಕೋರು ಅದೇನೆ. ಕೆಲವು ವಿಷಯಗಳು ನಂಬ್ತಿರೋ ಇರ್ತೀವೋ ಅಲ್ಲ ಬೇರೆ ವಿಷಯ, ಅದು ವೈಯಕ್ತಿಕವಾಗಿ ಅದು. ಬಟ್ ನೀವು ಥಿಯೇಟ್ರಲ್ಲಿ ಹೋದಾಗ ಆ ಕಥೆಯಲ್ಲಂತೂ ಬಹಳ ಮುಖ್ಯವಾದ ವಿಷಯ ಆಗುತ್ತೆ. ಆ ಕತೆ ಒಳಗೆ ಹೋದಾಗ ನೀವು ಅದನ್ನು ನಂಬ್ತೀರಿ. ಆ ಥರ ತೊಗೊಂಡೋಗಿದ್ದಾರೆ ಡೈರೆಕ್ಟರ್. ಅದೇ ನನಗೂ ಅರ್ಥ ಆಗಲ್ಲ ರೀ ಕೆಲವುದೆಲ್ಲ. ಅದು ಏನಕ್ಕೆ ಈ ಥರ ಆಗುತ್ತೆ ದಿಢೀರಂತ. ಅದೇನೋ ಒಂದು ಬಾಟಲ್ ನೆಕ್ ಥರ ಆಗಿರುತ್ತೆ, ಟ್ರಾಫಿಕ್ ಜಾಮ್ ಥರ ಆಗಿರುತ್ತೆ. ಅದೇನೋ ರಿಲೀಸ್ ಆಗಿ ಎಲ್ಲವೂ ಒಟ್ಟಿಗೆ ಫ್ಲಡ್ ಆಗುತ್ತೆ. ಲೈಫಲ್ಲಿ ಆ ಥರ ಆಗ್ತಿದೆ. ಐ ಮೀನ್ ಲೈಕ್ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಎಲ್ಲವೂ ದಿಢೀರಂತ ಈ ಥರ ಓಪನ್ ಆಗಿದ್ದು ಒಂದೇ ಕ್ಷಣಕ್ಕೆ. ಬಟ್ ಗುಡ್, ಏನೋ ಒಂದು ಕಾರಣ ಇರುತ್ತೆ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಆ ಥರ ಆಗಿದೆ. ಭಾಳ ಖುಷಿ ಅಂತೂ ಇದೆ ನನಗೆ, ಇದೆಲ್ಲ ಒಟ್ಟಿಗೆ ಬರ್ತಾ ಇರೋದು 4. ಹೌದು, ಡೈರೆಕ್ಷನ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಆದಷ್ಟು ಬೇಗ ಶುರು ಮಾಡಬೇಕು. ಆಲ್ಮೋಸ್ಟ್ ನಾನು ಸ್ಕ್ರೀನ್ ಪ್ಲೇ ಮುಗಿಸ್ಬಿಟ್ಟಿದ್ದೀನಿ, ಡೈಲಾಗ್ ಒಂದು ಬರೀಬೇಕು. ಬಟ್ ಈಗ 3 ಫಿಲ್ಮ್ ಆ್ಯಕ್ಟಿಂಗ್ ಒಪ್ಕೊಂಡಿರೋದ್ರಿಂದ ಸ್ವಲ್ಪ ತಡವಾಗ್ಬೋದು. ಬಟ್ ನೋಡೋಣ, ಇನ್ನು ಪ್ರೊಡ್ಯೂಸರ್ ನಾನು ಹುಡುಕಿಲ್ಲ. ಕರೆಕ್ಟ್ ಪ್ರೊಡ್ಯೂಸರ್ ಬೇಕು, ಒಳ್ಳೆ ಅಭಿರುಚಿ ಇರೋ ಪ್ರೊಡ್ಯೂಸರ್ ಬೇಕು. ಅದಾದ್ಮೇಲೆ ಅನೌನ್ಸ್ ಮಾಡಿ. ನಿನ್ನೆ ಕೂಡ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ರು, ನೀವು ಶಿವಣ್ಣ ಒಂದು ಫಿಲ್ಮ್ ಮಾಡಬೇಕು ಅಂತ. ನಾನು ಈ ಥರ 2 ಕಥೆಗಳಿದೆ. ನಾನು ಶಿವಣ್ಣನಿಗೆ ಹೇಳಿದ್ದೀನಿ ಒಂದ್ಸಲ. ನಾವು ತುಂಬ ದಿನದಿಂದನೇ ನಾವು ಪ್ಲ್ಯಾನ್ ಮಾಡಿದ್ವಿ. ಅದೇ ಸಾರಿ, ನಾನು ಶಿವಣ್ಣ ಮೀಟ್ ಮಾಡಿದಾಗಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಯಾಕಂದರೆ ಆ ಜೋಡಿನ ಜನ ಭಾಳ ಇಷ್ಟಪಟ್ಟಿದ್ರು ಆ ಟೈಮಲ್ಲಿ. ಇತ್ತೀಚೆಗೆ ನಾವು ಜಾಯಿನ್ ಆಗಿಲ್ಲ. ಬಟ್ ಅದಕ್ಕೆ ನನ್ನ ಹತ್ರ ಒಂದು 2 ಕತೆ ಇದೆ. ನೆನ್ನೆ ಕೂಡ ಯಾರೋ ಪ್ರೊಡ್ಯೂಸರ್ ಫೋನ್ ಮಾಡಿದಾಗ ಹೇಳಿದ್ರು, ನಿಲ್ಸಿ ಈ ವರ್ಷ ಆಗುತ್ತಾ ನೋಡೋಣ. ಅಯ್ಯೋ, ಎಲ್ಲರ ಜೊತೆನೂ ನಾನು ಮಾಡೋಕ್ಕೆ ಇಷ್ಟ ರೀ. ಎಲ್ಲರ ಜೊತೆನೂ ಒಳ್ಳೆ ಅಂದರೆ ಎಲ್ಲ ಹೀರೋ ಜೊತೆನೂ ಮಾಡಬೇಕು. ಬಟ್ ಇಬ್ಬರಿಗೂ ಕರೆಕ್ಟ್ ರೋಲ್ಸ್ ಇರಬೇಕು. ಒಬ್ರದ್ದು ಜಾಸ್ತಿ ಕಮ್ಮಿ ಎಲ್ಲ ಆಗಬಾರ್ದು ಅನ್ನೋದು ನನ್ನ ನಿಲುವು. ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿ ಸ್ಟೋರಿ ಸಿಕ್ಕಿದ್ರೆ ಯಾರ ಜೊತೆ ಬೇಕಾದ್ರೆ ಮಾಡ್ತೀನಿ. ಅಂಡ್ ಶಿವಣ್ಣ ಜೊತೆ ಮಾಡೋದು ಖುಷಿ ನಮಗೆ. ಆಗಲೇ 5-6 ಫಿಲ್ಮ್ ಜೊತೆಗೆ ಮಾಡಿದ್ವಿ ನಾವು. ದೈಜಿ ಬಂದು ತುಂಬ, ಅದು ಕೂಡ ಹಾರರ್ ಜಾನರೇನೆ. ಬಟ್ ಅದು ಟೋಟಲಿ ಅದು ಪ್ಲೇಸ್ ಆಗಿರೋದು ಇನ್ನೊಂದು ದೇಶದಲ್ಲಿ ನಡೆಯುವಂಥ ಕತೆ. ಸೊ ಬೇರೆ ದೇಶದಲ್ಲಿರುವಂಥ ಭಾರತೀಯರಿದ್ದಾರಲ್ಲ, ಅವರಿಗೆ ನಮಗಿರುವಂಥ ಈ ಸೆಂಟಿಮೆಂಟ್ಗಳು, ನಮಗಿರುವಂಥ ನಂಬಿಕೆಗಳೆಲ್ಲ ಅಲ್ಲೂ ಸಿಗಾಕೊಂಡ್ಬಿಟ್ರೆ ಏನಾಗುತ್ತೆ ಅಂತ. ಆ ಥರ ಕತೆ ಅದು. ಹಾಗಾಗಿ ಇದು ಇಷ್ಟ ನನಗೆ. ಅದರ ಕ್ಲೈಮ್ಯಾಕ್ಸ್ ನನಗೆ ಭಾಳ ಇಷ್ಟ. ಸೊ ಅದು ಈಗ ಅದೇ ಸಿನ್ಸ್ ಅದು ಹೊರದೇಶದಲ್ಲೇ ನಡೆಯುವಂಥ ಕತೆ ಆಗಿರೋದ್ರಿಂದ ಅದರ ವೀಸಾಗೋಸ್ಕರ ಕಾಯ್ತಾ ಇದ್ದೀವಿ. ವೀಸಾ ಬಂದರೆ ಹೊರಟ್ಬಿಡ್ತೀವಿ. ಅಬ್ಸಲ್ಯೂಟ್ಲಿ ಸರ್, ಎಲ್ಲವನ್ನೂ ಮಾಡ್ಬೇಕು ಸರ್. ನಮ್ಮ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗೋದು ಅಂತ ಕೆಲವು ವಿಷಯಗಳಿರುತ್ತೆ. ಅದರಲ್ಲಿ ಎಲ್ಲವನ್ನೂ ಟ್ರೈ ಮಾಡಬೇಕು ಅನ್ನೋದು ನನ್ನ ಆಸೆ. ಅದೊಂದು ರೊಮ್ಯಾನ್ಸ್ ಆಗಿದ್ರೆ ರೊಮ್ಯಾನ್ಸ್ ಮಾಡೋದು, ಫ್ಯಾಮಿಲಿ ಆಗಿದ್ರೆ ಫ್ಯಾಮಿಲಿ, ರಾಮ ಶ್ರಮ ಬೊಮ್ಮ ಥರ ಕಾಮಿಡಿ ಬೇಕಾ, ಓಕೆ ಅದನ್ನು ಮಾಡೋಣ. ತುತ್ತಮುತ್ತ ಥರ ಫ್ಯಾಮಿಲಿ ಬೇಕಾ, ಅದನ್ನು ಮಾಡೋಣ. ಆಪ್ತಮಿತ್ರ ಅಥವಾ ಭೈರಾದೇವಿ ಥರ ಹಾರರ್ ಬೇಕಾ, ಅದನ್ನು ಮಾಡೋಣ. ಹಾಗೆ ನಮ್ಮ ಇತಿಮಿತಿಗಳು ಏನೇನು ಟ್ರೈ ಮಾಡೋಕ್ಕಾಗತ್ತೋ ಎಲ್ಲವನ್ನೂ ಮಾಡ್ತೀನಿ. ಬಟ್ ಕರೆಕ್ಟ್ ಸಬ್ಜೆಕ್ಟ್ ಸಿಗ್ಬೇಕು ಸರ್. ಸುಮ್ಮನೆ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಮಾಡೋದ್ರಲ್ಲಿ ಅರ್ಥ ಅಲ್ಲ. ನಾನು ಬೆಳಗಿಂದ ಏನೇನು ಮೆಸೇಜ್ ನೋಡೋಕ್ಕೆ ಆಗಿಲ್ಲ. ನೆನ್ನೆ ತಾನೇ ಸಾರ್ ಜೊತೆ ಮಾತಾಡಿದೆ ನಾನು. ಅಫ್ಕೋರ್ಸ್ ನನ್ನ ಬರ್ತ್ಡೇ ಬಗ್ಗೆ ನಾನು ಮಾತಾಡಲಿಲ್ಲ. ಸೊ ನಂದು ಅವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಅದು. ಅಂದರೆ ಅವರಿಗೆ 40 ವರ್ಷ ನಾನು ಸತಿಲೀಲಾವತಿ ಮಾಡಿದಾಗ, ನನಗೆ 40 ವರ್ಷ ರಾಮಶ್ಯಾಮ ಬಾಬಾ ಮಾಡಿದಾಗ, ಉತ್ತಮ ವಿಲನ್ ಮಾಡಿದಾಗ ನನಗೆ 50 ವರ್ಷ. ಈಗ ಅವ್ರಿಗೆ 70 ವರ್ಷದಲ್ಲಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಅದು ಕಾಂಬಿನೇಷನ್ಸ್. ಎವ್ರಿ 10 years ಒಂದು ಸಖತ್ ಪಿಕ್ಚರ್ ಮಾಡಿದ್ದೀವಿ ಜೊತೆಗೆ. ಅದೇ ಇಂಡೈರೆಕ್ಟ್ ಆಗಿ ರಿವೀಲ್ ಮಾಡ್ತೀವಿ. ಈಗ ಪ್ರಾಬ್ಲಮೇ ಇಲ್ಲ ಸರ್. ಈಗ ಬೇರೆ ಭಾಷೆಲ್ಲ ಮಾಡಲೇಬೇಕಾಗಿಲ್ಲ. ನೀವು ಯಾವುದೋ ಒಂದು ಭಾಷೆಯಲ್ಲಿ ಮಾಡಿದ್ರೆ ಇಡೀ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ತಲುಪಿಬಿಡ್ತೀವಿ. ಅವರೇ ಡಬ್ ಮಾಡಿ ಆ OTT ಪ್ಲಾಟ್ಫಾರ್ಮಲ್ಲಿ ಹಾಕ್ಬಿಡ್ತಾರೆ. ಈಗ ಕಾನ್ಸೆಪ್ಟೇ ಇಲ್ಲ ಸರ್. ನಾನು ಮೊದಲು ತಮಿಳ್ನಾಡಲ್ಲಿ 45 ಪಿಕ್ಚರ್ ಮಾಡಿದ್ದೀನಿ ನಾನು ಹೀರೋ ಆಗಿ ತಮಿಳಲ್ಲಿ. ತೆಲುಗು 12 ಫಿಲ್ಮ್ ಮಾಡಿದ್ದೀನಿ. ಬಟ್ ಆ ಥರ ಅಗತ್ಯಗಳೇ ಇಲ್ಲ. ಬರೀ ಕನ್ನಡದಲ್ಲಿ ನಿಯತ್ತಾಗಿ ಒಂದು ಫಿಲ್ಮ್ ಮಾಡಿದ್ರೆ ನೀವು ಗ್ಲೋಬಲ್ ಸ್ಟಾರ್ ಆಗ್ಬೋದು. ಕೇಡಿ ನನಗೂ ಭಾಳ ಖುಷಿ ಕೊಟ್ಟಿದೆ. ಅದು ತ್ರೇಮ್ ಬಂದು ತುಂಬ ಪ್ಯಾಷನೇಟ್ ಫಿಲ್ಮ್ ಮೇಕರ್ ಸರ್. ನಾನು ಅವ್ರನ್ನ ಯಾವಾಗಲಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಜೋಗಿ ಫಿಲ್ಮ್ ಚೆನ್ನಾಗಿ ನಾಪ್ಕ ಇದೆ. ನಾನು ಜೋಗಿ ಬಂದು ಮೈಸೂರು ಥಿಯೇಟ್ರಲ್ಲಿ ನೋಡಿ ಇಮಿಡಿಯೇಟ್ ಶಿವಣ್ಣನಿಗೆ ಫೋನ್ ಮಾಡಿದ್ದು, ಪ್ರೇಮ್ ಹತ್ರ ಮಾತಾಡಿದ್ದಲ್ಲ ನೆನಪಿದೆ ಆ ಟೈಮಿಂದ. ಬಟ್ ಅವ್ರು ಡೈರೆಕ್ಷನ್ ವರ್ಕ್ ಮಾಡಿರಲಿಲ್ಲ. ವೆರಿ ಪ್ಯಾಷನೇಟ್ ಫಿಲ್ಮ್ ಮೇಕರ್. ನಾನು KD ಅವ್ರು ಒಂದೊಂದು ಫ್ರೇಮು ಬಹಳ ಪ್ರೀತಿಯಿಂದ ತೆಗಿತಾ ಇದ್ದಾರೆ.
ಮುಗಿತಾ ಬಂತು ನನ್ನ ರೋಲು. ಅಂದರೆ 2 ಭಾಗದಲ್ಲಿ ಮಾಡ್ತಿದ್ದಾರೆ. ಆ ಮೊದಲನೇ ಭಾಗದಲ್ಲಿ ಇನ್ನೂ ಒಂದು ಸಾಂಗ್ ಇದೆ ಅಷ್ಟೇ ಬ್ಯಾಲೆನ್ಸ್, ಮಿಕ್ಕಿದೆಲ್ಲ ಮುಗಿದಿದೆ. ಆ್ಯಂಡ್ ಮಾಡಿರೋಷ್ಟು ನನಗೆ ಖುಷಿ ಕೊಟ್ಟಿದೆಯಪ್ಪ, ಭಾಳ ಖುಷಿ ಕೊಟ್ಟಿದೆ. ಹೌದು, ಆ ಡೈಜಿಲಿ ಈಗ ಅನಂತ್ ನಾಗ್ ಅವ್ರದ್ದು ನಾನಿನ್ನ ಬಿಡಲಾರೆ ಅಂತ ಒಂದು ಫಿಲ್ಮ್ ಇತ್ತು, ನನಗದು ಭಾಳ ಇಷ್ಟ. ಯೂಶ್ವಲಿ ಈಗ ಆಪ್ತ ಮಿತ್ರ ಆಗಲಿ ಅಥವಾ ಭೈರಾದೇವಿ ಆಗಲಿ, ಇದೆಲ್ಲ ಏನು ಅಂದರೆ ಹೆಣ್ಣು ದೆವ್ವ ನೋಡಿರ್ತೀರಿ ನೀವು. ಈ ಗಂಡು ದೆವ್ವ ಒಂದು ಗಂಡಸು ಒಳಗೆ ಬರೋದು ಅನ್ನೋದು ನಾನು ನೋಡಿದ್ದು ನಾನಿನ್ನ ಬಿಡಲಾರೆ ಅಲ್ಲಿ ಮಾತ್ರ. ಅದಾದ್ಮೇಲೆ ಹೀರೋ ಒಳಗೆ ದೆವ್ವ ಬಂದಿಲ್ಲ. ಅದು ಡೈಜಿಯಲ್ಲಿ ಬರೋ ಚಾನ್ಸ್ ಇದೆ. ಅದು ಒಂದು ಯಾವಾಗಲೂ ಹೆಣ್ಮಕ್ಳನ್ನ ಅಟ್ಯಾಕ್ ಮಾಡ್ತಿದ್ದು, ಡೈಜಿಲ್ ಅದು ಗಂಡಸನ್ನು ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಅವ್ನು ಏನಾಗ್ತಾನೆ ಅನ್ನೋದು ಒಂದು ಪೋರ್ಷನ್, ಅದರ ಲುಕ್ಕೇ ನೀವು ನೋಡಿರೋದು. ನನಗೆ ಮಾತ್ರ ಅಲ್ಲ, ನಮ್ಮ ಮಕ್ಕಳು ನಾನು ಹಂಗೆ ಬೆಳೆಸಿದ್ದೀನಿ. ನಾನು ನಿಮ್ಮೆಲ್ರಿಗೂ ಅದನ್ನೇ ಹೇಳ್ತೀನಿ, ದಯವಿಟ್ಟು ಯಾವುದಕ್ಕೆ ಹೆದರ್ಬೇಡ್ರಿ. ಎಲ್ಲರೂ ನಾನು ಸ್ಕೂಲಿಗೂ ಕಾಲೇಜ್ಗೆಲ್ಲ ಹೋಗ್ತಿಲ್ಲ, ಎಲ್ಲರೂ ನಾನು ಅದನ್ನೇ ಹೇಳೋದು. ಹೆದರುವಂಥದ್ದು ಏನಿಲ್ಲ ರೀ, ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಅಷ್ಟೇ. ಎಸ್, ಬಟರ್ಫ್ಲೈ ಹೇಳಿ.